ದುರ್ಗಾ ದುರ್ಗಾ ಬೈಲಿ. ಹಾ ಮೇಡಮ್. ಅಲ್ಲಿ ಒಂದು ಬ್ಯಾಗ್ ಇದೆ, ತೆಕ್ಕೊಡು. ಅದಾ ಏನಿದೆ ಮೇಡಮ್ ಅದರಲ್ಲಿ? ನಿನ್ಗೆ ಯಾಕೆ ಬೇಕು? ಅದರಲ್ಲಿ ಏನಿದೆ ಅಂತ ನೀನು ನೋಡೋ ಹಾಗೂ ಇಲ್ಲ. ಸೈಲೆಂಟ್ ಆಗಿ ಆ ಬ್ಯಾಗ್ ತೆಗೆದು ನನ್ನ ಕೈ ಕೊಟ್ಟು ಜಾಗ ಖಾಲಿ ಮಾಡು. ಸರಿ ಮೇಡಮ್. ಮೇಡಮ್ ನಿಮಿಷ ಅಲ್ಲಿ ಇನ್ನೊಂದಿದೆಯಲ್ಲ ಅದು ಕೊಡು. ಲೈ ದುರ್ಗಾ, ನನ್ನನ್ನ ಅಡ್ಗೆ ಮನೇಲಿ ಬೇಯೋ ಹಾಗೆ ಮಾಡ್ದಿಯಲ್ಲ, ಈಗ ನೋಡು ನಾನ್ ನಿನ್ ಜೊತೆ ಏನ್ ಮಾಡ್ತೀನಿ ಅಂತ. ಇಲ್ಲಿ ಅತ್ತೆ, ಏನ್ ಮಾಡ್ತಾ ಇದ್ದೀರಾ? ಅವಳಿಗೆ ಹೊಟ್ಟೆ ಗಾಯ ಆಗಿದೆ, ಡಾಕ್ಟರ್ ರೆಸ್ಟ್ ಮಾಡಕ್ ಹೇಳಿದ್ದಾರೆ. ಇಂಥ ಟೈಮಲ್ಲಿ ಅವಳ ಮೇಲೆ ಹಚ್ಚಿ ಕೆಲಸ ಮಾಡಿಸ್ತಾ ಇದ್ರಲ್ಲ, ನಿಮ್ಗೊಂದು ಸ್ವಲ್ಪ ಮನುಷ್ಯತ್ವ ಇಲ್ವಾ? ಅಯ್ಯೋ, ನೀನ್ ಯಾಕೆ ನನ್ನ ಮೇಲೆ ಹೀಗೆ ಕೂಗಾಡ್ತಿದೀಯಾ? ನನ್ನ ಕೈಗೆ ಆ ಬ್ಯಾಗ್ ಸಿಗ್ಲಿಲ್ಲ, ತೆಕ್ಕೊಡು ಅಂತ ಹೇಳಿದೆ ಅಷ್ಟೇ. ಅದು ಅವಳ ಕೈಗೆ ಎಟ್ಟಕ್ಕೆ ಅವಳು ಬೀಳೋ ಥರ ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅತ್ತೆ, ನಿಮ್ ಬುದ್ಧಿ ಏನಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಏನು ಎಕ್ಸ್ಪ್ಲೈನ್ ಮಾಡ್ಬಿಡಿ. ಇನ್ ಮುಂದೆ ದುರ್ಗಾ ಹತ್ರನೂ ಸುಳಿಬಾರ್ದು ಅಷ್ಟೇ. ದಯವಿಟ್ಟು ಹೊರಡಿ. ಆಯ್ತಪ್ಪ, ನೀನ್ ದುರ್ಗನ ನೀನೇ ಇಟ್ಕೋ, ಹೋಗ್ತೀನಿ. ಬಾಸು, ಯಾಕೆ ಅವ್ರ ಮೇಲೆ ಅಷ್ಟೊಂದು ಕೂಗಾಡಿದ್ರಿ? ನನ್ಗೇನು ಆಗಿಲ್ಲ ಅಲ್ವಾ? ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ ಬಾಸು. ಸುಮ್ಮನೆ ದೊಡ್ಡ ವಿಷಯ ಮಾಡಬೇಡಿ. ಏನು? ನಾನು ದೊಡ್ಡ ವಿಷಯ ಮಾಡ್ತಾ ಇದ್ದೀನ? ದುರ್ಗಾ, ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ. ನೀನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಗ ದೇವಸ್ಥಾನದಲ್ಲಿ ನನ್ಗೆ ಎಷ್ಟು ನೋವು ಪಟ್ಟೆ ಅಂತ ನಿನಗೇನಾದ್ರೂ ಗೊತ್ತಾ? ನೀನ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೀನಿ ನೋಡಿ, ಇನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನನಗೆ ಭಯ ಆಗೋಗಿತ್ತು. ಹಣ ಆಸ್ತಿ ಏನೇ ಇದ್ರು ನಿನ್ನ ಉಳಿಸ್ಕೊಳಕ್ಕಾಗ್ತಾ ಇಲ್ವಲ್ಲ ಅನ್ನೋ ಅಸಹಾಯಕತೆ ನನ್ನ ಕಾಡ್ತಾ ಇತ್ತು. ಆ ಟೈಮಲ್ಲಿ ಆ ದೇವ್ರನ್ನ ಬೇಡ್ಕೊಳ್ಳೋದು ಬಿಟ್ಟು ನನಗೆ ಬೇರೆ ಏನೂ ದಾರಿ ಇರಲಿಲ್ಲ. ದುರ್ಗಾ, ನನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ದುರ್ಗಾ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ.